ಬೀದರ್ನಲ್ಲಿ ನಡೆದಂತಹ ಕೆಡಿಪಿ ಸಭೆ ಕ್ಷಣಾರ್ಧದಲ್ಲೇ ರಣಾಂಗಣವಾಗಿ ಮಾರ್ಪಾಡಾಗ್ಬಿಡುತ್ತೆ. ಅದರಲ್ಲೂ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲೇ ಆದಂತಹ ಗಲಾಟೆ ಇದು. ಯಾರ್ಯಾರ ನಡುವೆ ಗಲಾಟೆ ಆಯಿತು, ಇದಕ್ಕೆ ಕಾರಣ ಏನು, ಡೀಟೇಲ್ಸ್ ಇದೆ ನೋಡೋಣ. ಜೀರಾ ಕಮಿಟಿ ಜಾಗದಲ್ಲಿ ಅಕ್ರಮ ಲೇಔಟ್, ಎಂಎಲ್ಎ ಎಂಎಲ್ಸಿ ನಡುವೆ ಗಲಾಟೆ, ರಣರಂಗವಾದ ಕೆಡಿಪಿ ಮೀಟಿಂಗ್. ಅಕ್ರಮ ಲೇಔಟ್ ಮಾಡಿದ್ರ ಎಂಎಲ್ಸಿ ಭೀಮಾರಾವ್ ಪಾಟೀಲ್. ಗುರುದ್ವಾರ ಜೀರಾ ಫೌಂಡೇಶನ್ ಟ್ರಸ್ಟಿ ಜಾಗದಲ್ಲಿ ಅಕ್ರಮ ಲೇಔಟ್ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಶಾಸಕ ಸಿದ್ದು ಪಾಟೀಲ್ ಮತ್ತು ಎಂಎಲ್ಸಿ ಭೀಮಾರಾವ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಕೈ ಮಿಲಾಯಿಸಿ ಬಹಿರಂಗ ಕಾಳಗ ನಡೆಸಿದ್ದಾರೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಕೈ ಮಿಲಾಯಿಸಿ ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದ ಕೆಡಿಪಿ ಮೀಟಿಂಗ್ನಲ್ಲಿ ಹುಮ್ನಾಬಾದ್ನಲ್ಲಿರುವ 1 ಎಕರೆ ಅರಣ್ಯ ಪ್ರದೇಶವನ್ನು ಎಂಎಲ್ಸಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಶಾಸಕ ಸಿದ್ದು ಪಾಟೀಲ್ ಉಸ್ತುವಾರಿ ಸಚಿವರು ಕೇಳಿದರು. ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಎಂಎಲ್ಸಿ ಭೀಮಾರಾವ್ ಪಾಟೀಲ್ ಹಾಗೂ ಚಂದ್ರಶೇಖರ್ ಪಾಟೀಲ್ ಯಾವುದು ಒತ್ತುವರಿ ಆಗಿಲ್ಲ ಅಂತ ಹೇಳಿದರು. ಹೀಗೆ ಮಾತಿಗೆ ಮಾತು ಬೆಳೆದು ಸಚಿವರ ಎದುರೇ ಕೈ ಮಿಲಾಯಿಸಿಕೊಂಡಿದ್ದಾರೆ. ಗಲಾಟೆ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಶಾಸಕ ಸಿದ್ದು ಪಾಟೀಲ್, ನಗರದ ಚಿಕ್ಕಪೇಟೆ ಬಳಿ ಇರುವಂತಹ ಸರ್ವೆ ನಂಬರ್ 30, 31, 34ರಲ್ಲಿರುವ 48 ಎಕರೆ ಜಾಗದಲ್ಲಿ ಅಕ್ರಮ ಮಾಡಿ ಲೇಔಟ್ ಮಾಡಿದ್ದು ಟ್ರಸ್ಟ್ ಜಾಗವನ್ನು ಬಳಸಿಕೊಳ್ಳೋದಕ್ಕೆ ಬರಲ್ಲ. ನಾನು ಶಾಸಕನಾಗಿದ್ದು ಅವರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಿಲ್ಲ. ಅವರ ಕುಟುಂಬದವರನ್ನ ಬೆಳೆಸಬೇಕು, ನಾನು ಬೆಳಿಬಾರ್ದು ಅಂಥೇಳಿ ಅವಾಚ್ಯ ಶಬ್ದದಿಂದ ಬೈದು ಹಲ್ಲೆ ಮಾಡೋದಕ್ಕೆ ಬಂದರು. ಹೀಗಾಗಿ ನಾನು ಬೈದೆ. ಅವರು ಬಂದು ಏಕವಚನದಲ್ಲಿ ಬೈದರೆ ನಾನು ಸುಮ್ಮನೆ ಇರಬೇಕಾ ಅಂತ ಕೇಳಿದ್ದಾರೆ. ಸರ್ವೆ ನಂಬರ್ 30, 31, 34ರಲ್ಲಿ ಏನು 48 ಎಕರೆ ಶ್ರೀ ನಾನಕ್ ಜೀರಾ ಫೌಂಡೇಶನ್ ಏನು ಹೆಸರು ಮೇಗಿದೆ, ಆ ಒಂದು ಫೌಂಡೇಶನ್ ಇದರಲ್ಲಿ ಲೇಔಟ್ ಆಗಿದೆ. ಆ ಲೇಔಟ್ ನಾನು ಕೇಳೋದು, ಇವತ್ತು ಆ ಒಂದು ಫೌಂಡೇಶನ್ ಸಿಖ್ ಧರ್ಮದ ಜನರ ಒಂದು ಫೌಂಡೇಶನ್ ಇದೆ. ಅದು ನಾನು ಹೇಳೋದು, ಅದು ಯಾಕೆ ಮಾಡ್ತಾ ಇದ್ರಿ? ಅದು ಉಪಯೋಗ ಆ ಜನರಿಗೆ ಆಗಬೇಕು. ಅಲ್ಲಿ ನೀವು ಇನ್ಸ್ಟಿಟ್ಯೂಷನ್ಸ್ ಮಾಡಿರಿ, ಬೇರೆ ಬೇರೆ ಆ ಒಂದು ಸಮಾಜಕ್ಕೆ ಎತ್ತುವಂಥ ಕಾರ್ಯ ಆಗಬೇಕು. ಅದೆಲ್ಲ ಬಿಟ್ಟು ನೀವು ಲೇಔಟ್ ಮಾಡಿ ಯಾರಿಗೋ ಮಿಕ್ಸಪ್ ಮಾಡ್ಕೊಂಡು ಇದು ಮಾಡಿ ದುಡ್ಡು ಮಾಡ್ಕೊಂಡು ಹೋದ್ರೆ ಆ ಜನರಿಗೆ ಅಕ್ರಮ ಆಗಿದೆ. ಅದು ಬಹಳಷ್ಟು ಅಕ್ರಮ ಆಗಿದೆ. ಅದ್ರ ಬಗ್ಗೆ ನಾನು ಕೇಳಿದೆ. ಆದರೆ ಇವತ್ತು ಇವರಿಗೆ ಆ ಫೌಂಡೇಶನ್ಗೆ ಏನು ಸಂಬಂಧ ಇದೆ? ಇನ್ನು ಗಲಾಟೆ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಎಂಎಲ್ಸಿ ಭೀಮಾರಾವ್ ಪಾಟೀಲ್, ಲೇಔಟ್ನಲ್ಲಿ ಅಕ್ರಮ ಮಾಡಿದರೆ ಈಗಾಗಲೇ 40% ಫ್ಲಾಟ್ ಬಿಡುಗಡೆಯಾಗಿದೆ. ಕಾನೂನು ಬಾಹಿರವಾಗಿದ್ದರೆ ಬಿಡಿಎ ಅನುಮತಿ ಹೇಗೆ ಕೊಡ್ತಿದ್ರು? ಗುರುದ್ವಾರದ ಕಮಿಟಿ ಬೇರೆಯವರ ಕಡೆಯಿಂದ ಏನೇ ಜಾಗ ಖರೀದಿ ಮಾಡಿದ್ದು ಅದು ಹೇಗೆ ಅಕ್ರಮವಾಗಿ ಜಾಗವಾಗುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಶಾಸಕ ಸಿದ್ದು ಪಾಟೀಲ್ ಆರೋಪ ನಿರಾಧಾರವಾಗಿದೆ ಅಂತ ಹೇಳಿದ್ದಾರೆ. ನೋಡ್ರಿ, ಗುರುದ್ವಾರ ಟ್ರಸ್ಟ್ ಒಂದು ಟ್ರಸ್ಟ್, ಅದು ಏನಾಗಿದೆ, ಗುರುದ್ವಾರ ಟ್ರಸ್ಟ್ ಅವ್ರ ಓನ್ ಪ್ರಾಪರ್ಟಿ ಇಲ್ಲ. ಅದು ಫಾರ್ ಕೈಂಡ್ಲಿ ಇನ್ಫಾರ್ಮೇಶನ್, ಅವ್ರು ಮತ್ತೊಬ್ಬರ ಬಳಿ ಎಣ್ಣೆ ಆಗಿದ್ದ ಪ್ರಾಪರ್ಟಿ ತಗೊಂಡಿದ್ದಾರೆ. ಯಾರು? ಗುರುದ್ವಾರ ಟ್ರಸ್ಟ್ದವ್ರು. ಟ್ರಸ್ಟ್ ಬೇರೆ ಇದೆ ಮತ್ತು ಇದು ಬೇರೆ ಇದೆ, ಲ್ಯಾಂಡ್ ಬೇರೆ ಇದೆ. ಮತ್ತು ಆಲ್ರೆಡಿ 40% ರಿಲೀಸ್ ಆಗಿದೆ. ಅದು ಅದ್ರಲ್ಲಿ ಅಕ್ರಮ ಇದೆ ಅಂತಂದ್ರೆ ನೋಡ್ರಿ, ಅಕ್ರಮ ಅಂತ ಅದಕ್ಕೆ ಅಂತಾರ ಹೇಳ್ರಿ? ಇಲ್ಲಿಗಲ್ ಇತ್ತಪ್ಪ ಅಂದ್ರೆ 40% ಆಫ್ ಪ್ಲಾಟ್ ರಿಲೀಸ್ ಹ್ಯಾಂಗ್ ಮಾಡ್ತಾರ? CA ಲ್ಯಾಂಡ್ ಇದೆ, ಬೋರ್ಡ್ ಆಫ್ ಕಮಿಷನರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರ, ಮತ್ ಪ್ಲಾಟ್ನು ಎಷ್ಟು ಆಗ್ಬೇಕಿದೆ ಅಷ್ಟೇ ಪ್ಲಾಟ್ ಇದೆ. ಮತ್ತೆ ಎಲ್ಲ ಆಗ್ಬೇಕು. ಅವಾಗ ಬಿಜೆಪಿ ಅಧ್ಯಕ್ಷರಿದ್ದರು, ಬಿಜೆಪಿದವರು ಎಲ್ಲ ಇದ್ರು, ಮತ್ತೆ ಅವಾಗೆ ತಡೆ ಹಿಡಬೇಕಾಗಿತ್ತಲ್ಲ. ಹುಮ್ನಾಬಾದ್ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ, ಎಂಎಲ್ಸಿ ಎಂಎಲ್ಎ ಮನೆಗಳಿಗೂ ಬಿಗಿ ಭದ್ರತೆ. ಎಂಎಲ್ಸಿ ಎಂಎಲ್ಎಗಳ ನಡುವಿನ ಗಲಾಟೆಯಿಂದಾಗಿ ಬೀದರ್ನ ಹುಮ್ನಾಬಾದ್ ಪಟ್ಟಣದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಹುಮ್ನಾಬಾದ್ ನಗರದಾದ್ಯಂತ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂಥೇಳಿ ಎಸ್ಪಿ ಪೊಲೀಸ್ ಕೋಟೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಶಾಸಕ ಸಿದ್ದು ಪಾಟೀಲ್ ನಿವಾಸ ಮತ್ತು ಎಂಎಲ್ಸಿ ಭೀಮಾರಾವ್ ಪಾಟೀಲ್ ನಿವಾಸಕ್ಕೆ ಬ್ಯಾರಿಕೇಡ್ ಹಾಕಲಾಗಿದೆ. ಕಲಬುರಗಿ ವಲಯದ ಐಜಿಪಿ ಶಾಂತುಲು ಸಿನ್ಹಾ ಹುಮ್ನಾಬಾದ್ಗೆ ಭೇಟಿ ಕೊಟ್ಟು ಕಾನೂನು ಸುವ್ಯವಸ್ಥೆ ಪರಿಶೀಲನೆ ಮಾಡ್ತಿದ್ದು, ಎಸ್ಪಿ ಪ್ರದೀಪ್ ಗುಂಟಿ ಕೂಡ ಹುಮ್ನಾಬಾದ್ನಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಹುಮ್ನಾಬಾದ್ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ.
ಇಡೀ ನಮ್ಮ ಹುಮ್ನಾಬಾದ್ ಸಬ್ ಡಿವಿಷನಿಂದ ಮೆನ್ನನ್ನು ತಗೊಂಡಿದ್ದೇವೆ. ಪ್ಲಸ್ ಇನ್ಸ್ಪೆಕ್ಟರ್ಸು ಬೀದರಿಂದ ಬಾಲ್ಕಿದಿಂದ DYSP ಬಾಲ್ಕಿಯಿಂದ ಬಂದಿದ್ದಾರೆ. DR ಸಿಬ್ಬಂದಿಗಳನ್ನು ಪ್ಲಸ್ 4 DR ಯೂನಿಟ್ಸನ್ನು ಪ್ಲಸ್ 3 KSRPಗಳನ್ನು ಆಯೋಜಿಸಿದ್ದೇವೆ. ಮಧ್ಯಾಹ್ನ ತಹಸೀಲ್ದಾರ್ ಅವರು ಸೆಕ್ಷನ್ 144 ಕೂಡ ಜಾರಿಗೆ ತಂದಿದ್ದಾರೆ, ಆದೇಶ ಮಾಡಿದ್ದಾರೆ. ಸೊ ವಿ ಆರ್ ಇಂಪ್ಲಿಮೆಂಟಿಂಗ್ ದಟ್. ಕಾನೂನು ಸುವ್ಯವಸ್ಥೆಗೆ ಏನು ತೊಂದರೆ ಇಲ್ಲ, ಎವ್ರಿಥಿಂಗ್ ಇಸ್ ಪೀಸ್ಫುಲ್. 2 ಕಡೆನೂ ಬ್ಯಾರಿಕೇಡ್ಸ್ ಇವೆ, ಇನ್ಸ್ಪೆಕ್ಟರ್ಸ್ನೂ ಇದ್ದಾರೆ. ಸದ್ಯ ಪೀಸ್ಫುಲ್ ಇದೆ. ಇಷ್ಟು ದಿನ ಗೌಪ್ಯವಾಗಿ ವಾರ್ ಮಾಡ್ತಾ ಇದ್ದಂತಹ ಹುಮ್ನಾಬಾದ್ನ ಪಾಟೀಲ್ ಸಹೋದರ ಸಂಬಂಧಿಗಳು ಇವತ್ತು KDP ಸಭೆಯಲ್ಲಿ ಎಲ್ಲರ ಮುಂದೆಯೇ ಕೈ ಮಿಲಾಯಿಸಿ ಅವಾಚ್ಯವಾಗಿ ಬೈದಾಡಿಕೊಂಡಿದ್ದು ಮಾತ್ರ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.